ಎಸ್ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಬಿಜೆಪಿ ಎಸ್ ಪ್ಲೀಸ್ ಗೋ ಹೆಡ್ ಸರ್. ನೋಡಿ, ಸಂಸ್ಕಾರ ಸಂಸ್ಕೃತಿ ಇಲ್ಲದವರು ಇವತ್ತು ಯಾರು ತಲೆಯಲ್ಲಿ ಬಂಡವಾಳ ಇರಲ್ವೋ, ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಬಂಡವಾಳವು ಇಲ್ಲದವರು ಬುಡುಬುಡಿಕೆ ಅಳ್ಳಾಡಿಸಿದ್ರು ಅಂತ. ಈ ಕಾಂಗ್ರೆಸ್ಸು ಇವತ್ತಿನ ದಿವಸ ಈ ಗುಲಾಮಗಿರಿಗೆ ಬಿದ್ದುಬಿಟ್ಟಿದೆ. ಈ ಗುಲಾಮಗಿರಿಯನ್ನು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ನೋಡಿ. ಅವರ ನಾಯಕರೇ ಒಂದು ಮಾತು ಹೇಳ್ತಾರೆ, ಭಾರತ್ ಮಾತೆ ಓ ಕೌನ್ ಹೋತಾ ಹೈ, ಭಾರತ್ ಮಾತಾ ಓ ಕೌನ್ ಹೋತಾ ಹೈ, ಕಹಾಂ ರಹತಾ ಹೈ ಅಂತ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡ್ತಾರೆ ಈ ದೇಶದಲ್ಲಿ. ನಾನು ಹೇಳ್ತೇನೆ ಒಂದು ಮಾತನ್ನು, ಇವತ್ತು ಕಾಂಗ್ರೆಸ್ನವರು ತಿಳ್ಕೊಳ್ಬೇಕು, ಸಂವಿಧಾನದ ಹೆಸರು ಹೇಳ್ತಾನೆ ಸಂವಿಧಾನಕ್ಕೆ ದ್ರೋಹ ಮಾಡೋದು, ಅಂಬೇಡ್ಕರ್ ಅವರ ಹೆಸರನ್ನು ಹೇಳ್ತಾ ಅಂಬೇಡ್ಕರ್ಗೆ ದ್ರೋಹ ಮಾಡಿದ್ದು ಈ ದೇಶದ ಜನರ ಕಣ್ಣು ಮುಂದೆ ಇದೆ. ಇಂಥ ಸ್ಥಿತಿಯಲ್ಲಿ ಬಡ್ಜೆಟ್ಟಿನ ವಿಚಾರದಲ್ಲಿ ಯಾರೇ ಏನೇ ಮಾತಾಡಿದ್ರು ಅದು ಅವರ ಅಧಿಕಾರ, ಹಕ್ಕು, ನಾವು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಅವರ ಅಧಿಕಾರವನ್ನು ಕಿತ್ಕೊಳ್ಳಲಿಕ್ಕೆ ನಮಗೇನು ಅಧಿಕಾರ ಇಲ್ಲ. ಆದರೆ ಸಂವಿಧಾನವಾದ ಆಶಯಗಳನ್ನು ಎತ್ತಿಡಿತೇವೆ, ಈ ದೇಶದ ಸುಭದ್ರತೆಯನ್ನು ಕಾಪಾಡ್ತೇವೆ ಅಂತಕ್ಕಂಥವರೇ ದೇಶದನ್ನು ಒಡಿತೇವೆ ಅಂತ ದೇಶದ್ರೋಹದ ಮಾತುಗಳನ್ನು ಆಡಿದಾಗ ದೇಶದ ಕ್ಷಮೆ ಕೇಳ್ತಕ್ಕಂಥದ್ದು ಒಂದು ಒಳ್ಳೆಯ ಒಂದು ಪದ್ಧತಿ. ಒಂದು ಸಮಯ ಅದಿಲ್ಲ ಅಂತಂದರೆ ಆ ಪಕ್ಷದ ಮುಖಂಡರುಗಳು ಇದು ಮಾಡಿದ್ದು ತಪ್ಪು, ಇದಕ್ಕಾಗಿ ಪಕ್ಷ ಕ್ಷಮೆ ಯಾಚಿಸ್ತದೆ, ಈ ಅಖಂಡತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು ನಮ್ಮ ಧರ್ಮ ಅಂತ ಹೇಳಿದರೆ ಅದು ದೊಡ್ಡತನ. ಆದರೆ ಹೇಳಿಬಿಟ್ಟು ಇವತ್ತು ಮತ್ತೆ ಸಮರ್ಥನೆ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಪದ್ಧತಿಯೂ ಅಲ್ಲ. ಅಂಥ ಅಯೋಗ್ಯರನ್ನು ಈ ದೇಶದಿಂದಲೇ ಹೊರಗೆ ಹಾಕಬೇಕು. ಮೊದಲನೇದು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ನಾನು ಅನೇಕ ನಿದರ್ಶನಗಳನ್ನು ಹೇಳಬಲ್ಲೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಕೂಡ ನೀವು ಸಾಲಾಗಿ ಜನರನ್ನು ತಗೊಂಡೋಗಿ ಜೈಲಿನಲ್ಲಿ ಕುಳಿಸ್ತಕ್ಕಂಥ ಇದನ್ನು ಮಾಡಿದ್ದೀರಿ. ಅದೇ ಒಂದು ಟಿಪ್ಪು ಸುಲ್ತಾನ್ ಇದಕ್ಕೇನೋ ಒಂದು ಕಲ್ಲೊಡೆದ್ರು ಅಂತೇಳಿ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕ್ತೀರಿ. ಇಲ್ಲ ಇತ್ತೀಚೆಗೆ ನೀವು ನೋಡಿದಿರಿ, ಇದನ್ನು ಬಾವುಟ ತಳಗೆ ಇಳಿಸಿದ್ದಕ್ಕೂ ಕೂಡ ದೊಡ್ಡ ಇದಾಗ್ತಾ ಇದೆ. ವಿ ಶಶಿಧರ್ ಅಂತ ಹೇಳಿಬಿಟ್ಟು ಪೊಲೀಸ್ ಮಹಾಸಂಘದ ಅಧ್ಯಕ್ಷ ಒಬ್ಬ ಇದೇ ರೀತಿ ಆವೇಶದಲ್ಲಿ ಜನರು ದಂಗೆ ಎದ್ದುಬಿಟ್ಟಾರು ಅಂತ ಅಂದಿದ್ದಕ್ಕೆ ವರ್ಷಗಟ್ಟಲೆ ಅವನ್ನ ಜೈಲಿನಲ್ಲಿ ಇಟ್ರಿ. ಏನು ಇದಕ್ಕೆಲ್ಲ ಅರ್ಥ ಏನು? ದೇಶದ್ರೋಹದ ವಿಚಾರಗಳನ್ನು ಈ ರೀತಿ ಯಾರೇ ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಇರತಕ್ಕಂಥ ಕಾನೂನು. ಅದರಲ್ಲಿ ಒಬ್ಬ ಸಂಸದನಾಗಿ ಯಾರ ಸಣ್ಣ ಮನುಷ್ಯ ಅಲ್ಲ, ನೀವು ಏನಾದರೂ ದೇಶದ್ರೋಹದ ಈ ವಿಚಾರಗಳನ್ನು ನೀವು ಮಾತಾಡಿದಾಗ ಅವರ ಬಗ್ಗೆ ನೀವು ಇಷ್ಟೊಂದು ಲಘುವಾಗಿ ತಗೊಳ್ತೀರಿ, ನೀವು ಅವರ ಸಪೋರ್ಟ್ಗೆ ನಿಲ್ತೀರಿ ಅಂತಂತಂದರೆ ಏನಾಗಿದೆ ಈ ದೇಶದಲ್ಲಿ? ಕಾಂಗ್ರೆಸ್ಸು ಎಲ್ಲಿಗೆ ಹೋಗ್ತಾ ಇದೆ? ಕಾಂಗ್ರೆಸ್ಸು ಅರ್ಥ ಮಾಡ್ಕೊಳ್ಬೇಕು, ಈ ಬರೀ ನಾವು ಸ್ವತಂತ್ರ ತಂದ್ರೆ ಅಂತ, ನಿಮ್ಮಿಂದ ಏನು ಸ್ವತಂತ್ರ ಬಂದಿಲ್ಲ. ಯಾರೋ ಮುಂಚೂಣಿಯಲ್ಲಿದ್ದರು, ಮಹಾತ್ಮ ಗಾಂಧಿ ಅವರ ಹೆಸರನ್ನು ಹೇಳ್ಬೋದು. ಆದರೆ ಅವ್ರ ಹಿಂದೆ ಜೀವಗಳನ್ನು ಕೊಟ್ಟಿರ್ತಕ್ಕಂಥ ಕೋಟ್ಯಾಂತರ ಲಕ್ಷಾಂತರ ಜನರಿದ್ರಲ್ಲ, ಅವ್ರ ಬಗ್ಗೆನೂ ಸ್ವಲ್ಪ ಜ್ಞಾನ ಇರಬೇಕು. ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾರೆ ಇಷ್ಟೆಲ್ಲ. ಅಂಬೇಡ್ಕರ್ ತೆಗೆದುಕೊಂಡು ಬಂದು ಏನೋ ನಮಗೆ ಇವತ್ತು ನಾವು ಈ ದೇಶವನ್ನ ಸುಭದ್ರವಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕುಳಿತು ಕೆಲ ತಿಪ್ಪೆ ಸಾರಿಸತಕ್ಕಂಥ. ಓಕೆ, ಎಸ್ ವೀರಣ್ಣ ಅವರೇ, ಒಂದು ಕಡೆಗೆ ಡಿ ಕೆ ಸುರೇಶ್ ಅವರನ್ನು ಹೇಳಿದ್ರು, ಆದರೆ ಸಿದ್ದರಾಮಯ್ಯನವರು ಆತಿಗೆ ಒಡೆಯಬಾರ್ದು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಆತ ದೇಶ ಎಲ್ಲ ಒಡೆಯೋದಲ್ಲ, ಅನ್ಯಾಯ ಆಗಿದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಮಾತ್ರ ಇದು ಜನರ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಂತಿದ್ದಾರೆ. ಯಾವ ಜನರು ಎಲ್ಲಿ ಭಾರತವನ್ನ ಇಬ್ಬಾಗ ಮಾಡಬೇಕು ಅಂತ ಹೇಳಿದರೆ ನನಗೆ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ. ಇದು ಜನರ ಅಭಿಪ್ರಾಯ ಹೇಗಾಗುತ್ತೆ ವೀರಣ್ಣ ಅವರು? ಇದು ಖಂಡಿತವಾಗ್ಲೂ ಇದು ಜನಗಳ ಅಭಿಪ್ರಾಯ ಆಗೋದಿಲ್ಲ. ಇದು ಸಂಸದರ ಡಿ ಕೆ ಸುರೇಶರ ಅವರ ಸ್ವ ಅಭಿಪ್ರಾಯ ಆಗಿದೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮನಸ್ಥಿತಿ ಕೂಡ ಅದೇ ರೀತಿ ಇರೋದು ಎದ್ದು ಕಾಣಿಸ್ತಾ ಇದೆ.
ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ವಿಷಯದಲ್ಲಿ ಸರಿಯಾಗಿ ಹೇಳಿದ್ದಾರೆ. ಸಂವಿಧಾನ ವಿರೋಧ ಅದು, ನಾವು ಸಂವಿಧಾನ ಪರ ಇರೋರು ಒಡೆಯೋದಕ್ಕಾಗೋದಿಲ್ಲ ಅಂತ ಹೇಳಿದರೆ ಇದನ್ನ ನಾನು ಕೂಡ ಸ್ವಾಗತ ಬಯಸ್ತೀನಿ. ಆದರೆ ಇಂಥ ಮನಸ್ಥಿತಿ ಇರೋರ್ನ ಖಂಡಿತವಾಗ್ಲೂ ಏನು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಆ ಮತದಾರರು ನತದುಷ್ಟರು ಅಂತಾನೆ ಹೇಳ್ಬೋದು. ಇವತ್ತು ನೋಡಿ, ಬಜೆಟ್ ಅಲ್ಲಿ ಹೌದು ರಾಜ್ಯಕ್ಕೆ ಏನಾದ್ರೂ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದ್ರ ವಿರುದ್ಧ ಹೋರಾಡೋದಕ್ಕೆ ಸಂಸದರು ಇರೋದು. ಡಿ ಕೆ ಸುರೇಶ್ ಅವರು 5 ವರ್ಷದಿಂದನೂ ಸಂಸದರಾಗಿದ್ದಾರೆ. ಸಂಸತ್ ಕಲಾಪದಲ್ಲಿ ವಿಷಯವಾಗಿ ಯಾವತ್ತಾದ್ರೂ ಧ್ವನಿ ಎತ್ತಿದಾರ? 15ನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಬರ್ತಾ ಇರೋದು 6 ಮಾನದಂಡಗಳಿದೆ. ಆ ಮಾನದಂಡಗಳ ಪ್ರಕಾರ ಡೆವಲ್ಯೂಷನ್ ಆಫ್ ಫಂಡ್ ಪ್ರಕಾರ ರಾಜ್ಯಗಳಿಗೆ ಕೇಂದ್ರದಿಂದ ಅನುದಾನ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಏರಿಯಾ ಇರ್ಬೋದು, ಇನ್ಕಮ್ ಇರ್ಬೋದು, ಪಾಪ್ಯುಲೇಷನ್ ಇರ್ಬೋದು, ಮತ್ತೆ ಫಾರೆಸ್ಟ್ ಕವರ್ ಇರ್ಬೋದು, ಫಾರೆಸ್ಟ್ ಅಂಡ್ ಎಕಾಲಜಿ, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್, ಇದ್ರ ಮೇಲೆ ಅನುದಾನ ಬರ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯಕ್ಕೆ ಈ ವರ್ಷದ್ದು 13,000 ಚಿಲ್ಲರೆ ಕೋಟಿಗೂ ಮಿಗಿಲಾದ ಹಣ ಸ್ಥಳೀಯ ಆಡಳಿತ ಇಲ್ಲದೆ ಇರೋದಕ್ಕೋಸ್ಕರ ಕೇಂದ್ರದಿಂದ ಅನುದಾನ ಬರತಕ್ಕದಂತೂ ಬಂದಿಲ್ಲ. ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಸರ್ಕಾರನೇ ಹೊಣೆ ಆಗ್ಬೇಕಾಗುತ್ತೆ. ಖಂಡಿತವಾಗ್ಲೂ ಈ ತರ ವಿಷಯ ಇದನ್ನ ಗಮನದಲ್ಲಿ ಇಟ್ಕೊಂಡು ಇವರು ಒಳ್ಳೆ ಉತ್ತಮ ಆಡಳಿತ ಕೊಡೋದು ಕಡೆ ಗಮನ ಹರಿಸೋದು ಬಿಟ್ಟು ಈ ರೀತಿ ಕಾನೂನು ಸಂವಿಧಾನ ವಿರೋಧಿ ಕೆಲಸಗಳು ಮಾಡ್ತಾ ಇರೋದು ಅತ್ಯಂತ ಖಂಡನೀಯವಾದದ್ದು. ಇದು ನಾಗರಾಜ್ ಯಾದವ್ ಅವರೇ, ಅಟ್ಲೀಸ್ಟ್ ಅವಾಗೇನೋ ಕೋಪದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ನಾನು 1 ಸೆಕೆಂಡ್, ರಾಜ್ಯಕ್ಕೇನೋ ಅನ್ಯಾಯ ಆಗಿದೆ, ನಮಗೆ ಬರಬೇಕಾಗಿರುವಂಥ ದುಡ್ಡು ಬಂದಿಲ್ಲ, ಆಕ್ರೋಶದಲ್ಲಿ ನಾನು ಮಾತನಾಡಿಬಿಟ್ಟೆ, ನನ್ನ ಉದ್ದೇಶ ಹಾಗಿರಲಿಲ್ಲ, ನನ್ನ ಉದ್ದೇಶ ಹೀಗೆ ಅಂತ ಹೇಳಿ ಒಂದು ಕ್ಷಮೆ ಕೇಳ್ತೀನಿ, ನಾನು ಅಖಂಡ ಭಾರತವಾಗಿ ಇರಬೇಕು ಅನ್ನುವಂಥ ಮಾತು ಅಟ್ಲೀಸ್ಟ್ ಬರಬಹುದಾಗಿತ್ತಲ್ವಾ? ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್ ಅಂತ ಮತ್ತೆ ರಿಪೀಟ್ ಹೇಳ್ತಾರೆ. ನೋಡಿ, ದೇರ್ ಇಸ್ ನೋ ಕ್ವಶನ್ ಆಫ್ ಡಿವೈಡಿಂಗ್ ದಿಸ್ ಕಂಟ್ರಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಒಂದು ಹೇಳಬೇಕಾದ್ರೆ ಆ ಕಾಲದ ಒಂದೇ ಒಂದು ನಿಮಿಷ ಮಾತಾಡ್ತೀನಿ ವರುಣ್ ಸರ್ ಅವರೇ. ಆ ಕಾಲದಿಂದನೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡೋ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ನೆಹರು ಅವರು ಇರ್ಬೋದು, ಅಥವಾ ಗಾಂಧಿ ಸಾಹೇಬರು ಇರ್ಬೋದು, ಅಥವಾ ರಾಜೇಂದ್ರ ಪ್ರಸಾದ್ ಅವರು, ಇವರೆಲ್ಲರೂ ಕೂಡ ವಿವಿಧತೆಯಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಂಡು ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಾರೆ. ಆ ಆಶಯಗಳಿಗೆ ಅನುಗುಣವಾಗಿ ನಾವೆಲ್ಲರೂ ಕೂಡ ಇರಬೇಕು, ಡಿ ಕೆ ಸುರೇಶ್ ಅವರು ಕೂಡ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ. ಅದು ನಾನು ಕೂಡ ಒತ್ತಾಯ ಮಾಡ್ತೇನೆ. ಆದರೆ ಡಿ ಕೆ ಸುರೇಶ್ ಅವರು ಮಾತಾಡಿದ ವಿಚಾರಗಳೇನಂತಂದರೆ, ನಮಗೆ ಬರ್ತಾ ಮಲತಾಯಿ ಇದ್ರು ನನ್ನನ್ನು ತಾಳಲಿಕ್ಕೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮ ಕಾರಣಕ್ಕೋಸ್ಕರ ಮಾತಾಡುತ್ತಾರೆ ಹೊರತು ದೇಶನ ವಿಭಜನೆ ಮಾಡಬೇಕು ಅಂತಕ್ಕಂತಹ ಅರ್ಥದಲ್ಲಿ ಅಲ್ಲ. ಅದನ್ನ ಅಪಾರ್ಥ ಮಾಡ್ಕೊಳ್ಳೋದು ಬೇಡ. ಅವ್ರು ಯಾವತ್ತೂ ಕೂಡ ದೇಶದ ಅಖಂಡ ಭಾರತ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಿಜವಾದ ದೇಶದ್ರೋಹಿಗಳು ಯಾರದ್ದು ಇದ್ರೆ ಈ ದೇಶವನ್ನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಬರೀ ಬಾಯಲ್ಲಿ ಬೊಗಳ್ತಾರೆ. ಅವ್ರು ಮಾಡ್ತಾ ಇರ್ತಾರೆ ಹಿಂದೂ ಮತ್ತು ಮುಸಲ್ಮಾನರಲ್ಲಿ ಇರತಕ್ಕಂಥ ದ್ವೇಷವನ್ನು ಹರಡ್ತಾ ಇರ್ತಕ್ಕಂಥವ್ರು ದೇಶದ್ರೋಹಿಗಳು. ಅಲ್ಪಸಂಖ್ಯಾತರು ಮತ್ತು ದೀನ ದಲಿತರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರ 2ನೇ ದರ್ಜೆಯ ನಾಗರಿಕ ನೋಡ್ತಾ ಇರ್ತಕ್ಕಂಥ ಬಿಜೆಪಿಯವರು ದೇಶದ್ರೋಹಿಗಳು. ಮೀಸಲಾತಿಗೆ ವಿರೋಧ ಇರತಕ್ಕಂಥವ್ರು, ಸಂವಿಧಾನ ಆಶಯಗಳ ವಿರೋಧ ಇರತಕ್ಕಂಥವ್ರು ದೇಶದ್ರೋಹಿಗಳು. ಅವ್ರ ಮೇಲೆ ಕೇಸ್ ಹಾಕಬೇಕಾಗ್ತದೆ. ಯಾಕಂದ್ರೆ ನಾವು ಅಖಂಡ ಭಾರತದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸುರೇಶ್ ಅವರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಕೇವಲ ಕರ್ನಾಟಕಕ್ಕೆ ಬೇಕಾಗಿರ್ತಕ್ಕಂಥ ನಮಗೆ ಬರಬೇಕಾಗಿರೋದು, ಯಾಕಂದ್ರೆ 4 ಲಕ್ಷ ಕೋಟಿ ಟ್ಯಾಕ್ಸ್ ತಗೊಂಡ ಮೇಲೆ ನಮಗೆ ಬರಬೇಕಾದ ಪಾಲನ ಕೊಡಿ ಅಂತ ಕೇಳಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಅವರು ದೇಶ ವಿಭಜನೆ ಮಾಡಬೇಕು ಅನ್ನೋ ಅರ್ಥದಲ್ಲಿ ಹೇಳಲಿಲ್ಲ, ಹೇಳುವುದೂ ಇಲ್ಲ, ಅದ್ರಲ್ಲಿ ನಂಬಿಕೆನೂ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಹಾಗಾಗಿ ಬೇಕಾದ ಕ್ಲಾರಿಫಿಕೇಶನ್ ಡಿ ಕೆ ಸುರೇಶ್ ಅವರು ಕೊಡ್ತಾರೆ. ಯಾಕಂದ್ರೆ ಅರುಣ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಯಾವ ವಿಚಾರದಲ್ಲಿ ಹೇಳಿದಂತ ಕ್ಲಾರಿಫಿಕೇಶನ್ ಕೊಡಬೇಕು ಅದನ್ನ ಕೊಡ್ಲಿಕ್ಕೆ ನಾವು ಕೂಡ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ನಾರಾಯಣ ಸ್ವಾಮಿ ಅವರು ಉದ್ವೇಗಗೊಳಗೊಂಡು ಬಾಯಿ ಬಂದಾಗ ಮಾತಾಡ್ತಕ್ಕಂಥ ಯಾರು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾರಾಯಣ ಸ್ವಾಮಿ ಕೂಡ ಇವತ್ತಿಂದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಆಶಯ ಮತ್ತು ನಾಯಕರಂತ ಆಗಬೇಕಾದ್ರೆ ಕಾಂಗ್ರೆಸ್ ಎಲ್ಲ ಬೆಳೆದದ್ದು ಮರಿಬಾರ್ದು. ವಿಚಾರಕ್ಕಿದೆಯಲ್ಲ, ವಿ ಸ್ಟ್ಯಾಂಡ್ ವಿತ್ ದಟ್. ರಾಜ್ಯಕ್ಕೆ ಅನ್ಯಾಯವಾಗಿದೆ, ರಾಜ್ಯಕ್ಕೆ ಇನ್ನೊಂದಿಷ್ಟು ಹಣ ಬರಬೇಕಾಗಿದೆ, ಹಣವನ್ನ ಕೊಡಿ ಅಂತ ಕೇಳೋದ್ರು, ವಿ ಸ್ಟ್ಯಾಂಡ್ ವಿತ್ ದೆಮ್. ಬಟ್ ಪ್ರತ್ಯೇಕ ರಾಷ್ಟ್ರದ ವಿಚಾರದಲ್ಲಿ ಅವರು ಕ್ಷಮೆಯನ್ನ ಕೇಳಿಸ್ತೀರಾ ಇಲ್ವಾ? ಯಾವುದೇ ಕಾರಣಕ್ಕೂ ಕೂಡ ಪ್ರತ್ಯೇಕ ರಾಷ್ಟ್ರದಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಶಿವಕುಮಾರ್ ಅವರು ಯಾಕೆ ಹೇಳ್ತಾರೆ ಜನರ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಂತ ಹೇಳಿ? ಯಾವ ಜನ ನಿಮಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅಂತ ಹೇಳಿ? ಅದು ಹೇಳ್ತೀನಿ ಕೇಳಿ. ಅವರಿಬ್ಬರು ಹೇಳಿದ ಮಾತು ಏನಂತಂದ್ರೆ,
ಪದೇ ಪದೇ ನಮ್ಗೆ ಈ ತರ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ಜನಗಳು ಒಂದ್ ದಿವಸ ಈ ರೀತಿ ಆಲೋಚನೆ ಮಾಡಬಹುದು ಅಂತ ವಿಚಾರ ಹೇಳ್ತಾರೆ ಹೊರತು ಅವ್ರು ಮಾಡಬೇಕು ಅಂತ ಎಂದೂ ಅಥವಾ ಕೂಡ ನನಗೆ- ಹೇಳಿಲ್ಲ. ನನಗೇನನ್ಸುತ್ತೆ ನಾನು ಹೇಳ್ತಾ ಗೊತ್ತಾ ಇದ್ದೀನಿ, ನಾಗರಾಜ್ ಪ್ರತ್ಯೇಕ ಅವರೇ? ಇದರಲ್ಲಿ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ಅಲ್ಲಲ್ಲ, ನನಗೇನನ್ಸುತ್ತೆ ಅಂದ್ರೆ ಮೋಸ್ಟ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ, ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡ್ಬಿಟ್ಟು ನಾವೇ ಪ್ರಧಾನಮಂತ್ರಿ ಆಗ್ಬಿಡ್ತೀವಿ ಇಲ್ಲ, ಅಂತ ಮೆಸೇಜ್ ಕಳಿಸ್ತಾ ಇದ್ದಾರ ಅಂತ. ರಾಹುಲ್ ಗಾಂಧಿ ಅವರಿಗೆ ಅದೇ ಮೆಸೇಜ್ ಕಳಿಸ್ತಾ ಈ ಇದ್ದಾರೆ. ರೀತಿ ಮೋಸ್ಟ್ಲಿ ಯೋಚನೆ ರಾಹುಲ್ ಮಾಡೋದು ಗಾಂಧಿ ಅವರಿಗೆ ಈ ರೀತಿ ಆಲೋಚನೆ- ಕಳಿಸ್ದಂಗಿದೆ ಈ ಒಂದ್ ಮೆಸೇಜ್. ನಿಮಿಷ. ಕಾರಣ ಈ ಅವರೇ ರೀತಿ ಭಾರತ್ ಜೋಡೋ ಮಾಡ್ತಾ ಇಲ್ಲ, ಇದ್ದಿದ್ದು, ಇಲ್ಲ, 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 ಬೇಡ ಬೇಡ ಇಲ್ಲ. ನಾವು ಭಾರತ್ ತೋಡೋ ಮಾಡ್ತೀವಿ ಅಂತ ಯಾಕೋ ಇಂಡೈರೆಕ್ಟ್ ಒಂದ್ ಆಗಿ ನಿಮಿಷ. ಮೆಸೇಜ್ ಕೊಟ್ಟಂಗೆ ಇದೆ ಇದು. ಇಲ್ಲ ಅರುಣ್ ಸರ್, ನೋಡಿ ನೀವು ಆ ತರ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಆ ರೀತಿ ಎಲ್ಲ ವಿಚಾರಗಳು ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಕ್ಷಮೆ ಕೇಳಬೇಕು, ಈ ದೇಶದ ಜನರ ಕ್ಷಮೆ ಕೇಳಬೇಕು ಅವರು. ಒಂದ್ ನಿಮಿಷ ಕೇಳ್ಕೊಳ್ಳಿ. ಅವ್ರು ಪ್ರಧಾನಮಂತ್ರಿಗಳಾಗಬೇಕು, ಅದಕ್ಕೋಸ್ಕರ ದೇಶ ಹೊಡಿಬೇಕು, ಈ ರೀತಿ ಸಂಕುಚಿತ ಯೋಚನೆಗಳನ್ನ ಮಾಡ್ತಕ್ಕಂಥವ್ರು ನಾವು ಯಾರು ಅಲ್ಲ. ಆ ರೀತಿ ಅಂತ ಆಲೋಚನೆ ದಯವಿಟ್ಟು ಇಟ್ಕೋಬೇಡಿ. ಕಾಂಗ್ರೆಸ್ನವರು ನಾನು ಇಟ್ಕೊಂಡಿಲ್ಲ, ಅಲ್ಲಿ ದೇಶ ಹೊಡಿಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದೇ ಸಂಕುಚಿತ ಹೇಳಿಕೆ.